ತುಂಬಾ ಒಂದು ಎಮೋಷನಲ್ ಜರ್ನಿ, 1 year ಜರ್ನಿ. ತುಂಬಾ ಕಂಟೆಂಟ್ ಇದೆ ಮಾತಾಡಕ್ಕೆ. ನಾವು ಅದನ್ನ ಟ್ರೈಲರ್ ಲಾಂಚ್ ಅಲ್ಲಿ ಮಾತಾಡ್ತೀನಿ. ಸೊ ಇವತ್ತು ಒಂದು ಗಜರಾಮ ಸಬ್ಜೆಕ್ಟ್, ಈ ತರ ಒಂದು ಕಮರ್ಷಿಯಲ್ ಎಲಿಮೆಂಟ್ ಇರೋ ಸಿನಿಮಾನ ನಾನು ಸಣ್ಣ ವಯಸ್ಸಲ್ಲಿ ಇದ್ದಾಗ ಬೇರೆ ಹೀರೋಗಳನ್ನ ನೋಡಿ ಶಿಳ್ಳೆ ಚಪ್ಪಾಳೆ ಹೊಡೆದು ಆ ಸೀಟಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೆ. ಸೊ ಇವತ್ತು ನನ್ನನ್ನು ನಾನು ಸ್ಕ್ರೀನ್ ಮೇಲೆ ನೋಡ್ಕೊಂಡಿದ್ದು ತುಂಬಾ ಖುಷಿಯಾಗಿದೆ. ಹಾಗೆ ನಮ್ಮ ತಂದೆ ಇವತ್ತು 5 o'clock ವೆಯ್ಟ್ ಮಾಡ್ತಾ ಇದ್ರು, ಯಾವಾಗ ನಾನು ನೋಡ್ಬೋದು ಅಂತ. ಸೊ ತುಂಬಾ ಖುಷಿ ಪಡ್ತಾರೆ ಅನ್ಸುತ್ತೆ. ತುಂಬಾ ಖುಷಿ ಇದೆ ಸರ್ ನಿಮ್ ಜೊತೆ ಕೆಲಸ ಮಾಡಿದ್ಕೆ. ಸುನಿ ಅವರೇ, ಲೈಫ್ ಲೈನ್ ಪಿಕ್ಚರ್ಸ್, ಮನು ಸರ್, ನಮ್ಮ ಕ್ಯಾಮ್ರಾಮನ್ ಸರ್, ದೀಪಕ್ ಸರ್, ಎಲ್ಲರ ಜೊತೆ ಮಾಡಿದ್ದು ತುಂಬಾ ಖುಷಿ ಇದೆ. ಮತ್ತು ಈ ಸಿನಿಮಾ ತಂಡದ ಬಗ್ಗೆ ಒಂದೇ ಒಂದು ಮಾತಾಡಕ್ ಇಷ್ಟಪಡ್ತೀನಿ. ಮತ್ತೆ ಏನಾದ್ರು ದೇವ್ರ ದಯದಿಂದ ಈ ಸಿನಿಮಾ ತಂಡದ ಒಟ್ಟಿಗೆ ನಾನು ಕೆಲಸ ಮಾಡಿದ್ರೆ ಕತೆ ಮಾತ್ರ ಕೇಳಲ್ಲ. ನನಗಿಂತ ಜವಾಬ್ದಾರಿ ಅವ್ರಗಳಿಗೆ ಜಾಸ್ತಿ ಇದೆ. ಅಷ್ಟು ಅಚ್ಚುಕಟ್ಟಾಗಿ ಸಿನಿಮಾನ ಮಾಡಿದ್ದಾರೆ. ಸೊ ಒಬ್ಬ ಹೀರೋಗೆ ಏನೇನು ಬೇಕು ಅಂದ್ರೆ, ನಾವೆಲ್ಲ ಈಗ ಇಂಡಸ್ಟ್ರಿಯಲ್ಲಿ ಕಾಲಿಡ್ತಿರೋರು. ಸೊ ನಮ್ಮಂತ ಹೀರೋಗಳನ್ನ ಯಾವ ತರ ಯೂಸ್ ಮಾಡ್ಕೊಬೇಕು, ನಮ್ಮನ್ನ ಯಾವ ತರ ಪ್ರೊಜೆಕ್ಟ್ ಮಾಡಬೇಕು, ಬಿಸ್ನೆಸ್ ವೈಸ್ ಯಾವ ತರ ನಿಲ್ಲಿಸಬೇಕು ಅಂತ ಡೇ ಅಂಡ್ ನೈಟ್ ಕಷ್ಟಪಟ್ಟು ನಮ್ಮನ್ನ ನಿಲ್ಲಿಸ್ತಾ ಇದ್ದಾರೆ. ಮೇ ಬಿ ನನ್ನ ಫ್ಯಾಮಿಲಿಲಿ ಯಾರೇ ಸಿನಿಮಾ ಮಾಡಿದ್ರು ಇಷ್ಟು ಚೆನ್ನಾಗಿ ಮಾಡ್ತಿರಲಿಲ್ಲ ಸರ್. ಥ್ಯಾಂಕ್ ಯು ಸೋ ಮಚ್. ಹಾಗೆ ಗಜರಾಮ ಅಂದ್ರೆ, ನಾವು ಒಂದಷ್ಟು ಟ್ರಾವೆಲ್ ಮಾಡಬೇಕಾದ್ರೆ ಈ ಸ್ವಿಗ್ಗಿ ಹುಡುಗರು, ಆಮೇಲೆ ಕ್ಯಾಬ್ ಡ್ರೈವರ್ಸ್ಗಳು, ಯಾವ್ರು ನೀನು, ಎಲ್ಲಿಂದ ಬಂದೆ ಅಂತ ಅವ್ರನ್ನ ಪದೇ ಪದೇ ನಾವು ಕೇಳ್ತಿದ್ದಾಗ ಅವ್ರದ್ದು ಒಂದು ಜರ್ನಿ ಇರುತ್ತೆ. ಸೊ ಅಷ್ಟು ಜನಗಳಿಗೆ ಈ ಸಿನಿಮಾ ಕನೆಕ್ಟ್ ಆಗತ್ತೆ. ಯಾಕಂದ್ರೆ ನಾನು ಅವರಲ್ಲಿ ಒಬ್ಬ ಸಾಮಾನ್ಯನಾಗಿ ಅವರ ಕಷ್ಟ, ಅವ್ರ ನೋವು, ಅವ್ರು ಏನೋ ಒಂದು ಕನ್ಸು ಕಟ್ಕೊಂಡು ಬೆಂಗಳೂರಿಗೆ ಬಂದಿರ್ತಾರಲ್ಲ, ಸೊ ಅದೊಂದು ಆ ತರದ ಒಂದು ಪಾತ್ರ ಇದು ರಾಮನ್ ಕ್ಯಾರೆಕ್ಟರ್. ಸೊ ಪ್ರತಿ ಒಬ್ಬ ಹಳ್ಳಿ ಹುಡುಗ ನೋಡಿ ಇಷ್ಟಪಟ್ಟು ತನ್ನಲ್ಲಿ ತಾನು ಕಂಡ್ಕೊಂತಾನೆ. ಆದ್ರೆ ಅವ್ರಿಗೊಂದು ಫ್ರಸ್ಟ್ರೇಟ್ ಇರುತ್ತಲ್ಲ, ಬೆಂಗಳೂರಿಗೆ ಬಂದು ನನಗೇನು ಆಗ್ತಿಲ್ಲ, ನಾನು ಏನಕ್ಕೆ ಬಂದಿದ್ದೀನಿ, ನಾನು ಮಾಡ್ತಿರೋ ಕೆಲಸನೇ ಬೇರೆ, ಇಲ್ಲಿ ಏನೇನೋ ಆಗಿರುತ್ತೆ ಅವನ ಲೈಫಲ್ಲಿ. ಸೊ ಅವನು ಫ್ಯಾಮಿಲಿನ ನೋಡ್ಕೊಬೇಕಾಗಿರತ್ತೆ, ಅವ್ನು ಬಂದಿರೋ ಕನ್ಸನ್ನು ನನ್ಸ್ ಮಾಡ್ಕೊಬೇಕಾಗಿರತ್ತೆ. ಸೊ ಆ ತರ ಒಂದು ನಮ್ಮಲ್ಲೇ ಒಂದು ನಡೆಯುವಂತ ಕತೆ ಗಜರಾಮ. ಪ್ರತಿ ಸೀನ್ ಟು ಸೀನ್ ಎಲ್ಲರೂ ಎಂಜಾಯ್ ಮಾಡುವಂತ ಸಿನಿಮಾ ಗಜರಾಮ. ಸೊ ನನಗೆ ಈ ಸಿಡಿ ಸಿನಿಮಾ ತಂಡದಲ್ಲಿ ಕೆಲಸ ಮಾಡಿರೋದಾಗಿರ್ಲಿ ತುಂಬಾನೇ ಖುಷಿ ಇದೆ. ಅದಕ್ಕೆ ನಾವು ಹೇಳಿದ್ದು, ಇದು ಶ್ರದ್ಧೆಯಿಂದ, ತುಂಬಾ ಭಕ್ತಿಯಿಂದ ಜೀವನ ಕಟ್ಕೋಬೇಕು ಅಂತಾನೆ ಈ ಸಿನಿಮಾ ಮಾಡಿದ್ದು ನಾವು. ಇದು ಯಾವ್ದು ಎಂಟರ್ಟೈನ್ಮೆಂಟ್ಗೋಸ್ಕರ ನಾವೇನೋ ಮಜಾ ಮಾಡ್ಕೊಂಡು ಸೆಟ್ಟಲ್ ಎಲ್ಲ ಮಾಡಿಲ್ಲ. ಪ್ರತಿದಿನನೂ ಕಷ್ಟಪಟ್ಟು ಬೆವರರಿಸಿ ರಕ್ತ ಹರಿಸಿ ಸಿನಿಮಾ ಮಾಡಿದೀವಿ. ಯಾಕಂದ್ರೆ ಅವ್ರು ಹಾಕಿರೋ ದುಡ್ಡು ನಮ್ ಕೈಲಿ ಎಷ್ಟಾಗತ್ತೆ ಅಷ್ಟು ರಿಕವರ್ ಮಾಡ್ಬೇಕಾಗಿರೋದು ಒಬ್ಬ ಹೀರೋ ಆಗಿ ನಮ್ಮ ಇಡೀ ಸಿನಿಮಾ ತಂಡದ ಕರ್ತವ್ಯ ಆಗಿರುತ್ತೆ. ಇನ್ ಸುನಿ ಅವ್ರ ಬಗ್ಗೆ ನಾನು ಲಾಸ್ಟ್ ಪ್ರೆಸ್ ಮೀಟ್ ಅಲ್ಲೇ ಹೇಳಿದ್ದೆ, ಈ ವರ್ಷ ಸುನಿ ಅವ್ರ ಡೇಟ್ ತಗೊಳಕ್ಕೆ ನಮ್ಮ ಹೀರೋಗಳೆಲ್ಲರೂ ಕಾಯ್ತಾರೆ. ಸಿನಿಮಾದಲ್ಲಿ ನೋಡಿ, ನಾನಂತೂ ನಮ್ಮ ಸುನಿ ಅವರಾಗಿರ್ಬೋದು, ನರಸಿಂಹಣ್ಣ ಅವರಾಗಿರ್ಬೋದು, ಕಥೆನೇ ಕೇಳೋದಿಲ್ಲ, ಕಣ್ಣು ಮುಚ್ಕೊಂಡು ಸಿನಿಮಾ ಮಾಡ್ತೀನಿ. ಇನ್ ನಮ್ಮ ಬ್ರದರ್ ಬಗ್ಗೆ ಹೇಳಲೇಬೇಕು, ಈಗ ತಾನೇ ಮದುವೆ ಆಗಿದ್ರ, ಕಂಗ್ರ್ಯಾಚುಲೇಷನ್. ತುಂಬಾ ಸಪೋರ್ಟಿವ್. ನಾನು ದೊಡ್ಡ ಹೀರೋ ಅದೆಲ್ಲ ಯಾವುದು ಒಂದು ಚೂರು ಇಲ್ಲದೆ, ಮೇ ಬಿ ನಾನು ಬೇರೆಯವ್ರ ಸಿನಿಮಾದಲ್ಲಿ ಮಾಡ್ಬೇಕಾದ್ರೆ ನಾನು ಇಷ್ಟು ಕಂಫರ್ಟಬಲ್ ಆಗಿ ಮಾಡ್ತಿರ್ಲಿಲ್ಲ ಅನ್ಸುತ್ತೆ ಸರ್. ನೀವು ತುಂಬಾ ಚೆನ್ನಾಗಿ ನನ್ನನ್ನ ಹೊಸಬ ಏನೂ ಗೊತ್ತಿಲ್ಲದೆ ತುಂಬಾ ಚೆನ್ನಾಗಿ ನೀವು ನನ್ನ ನಡೆಸ್ಕೊಂಡಿದ್ದು, ನಿಮ್ಮ ಒಂದು ಚೂರು ಆಟಿಟ್ಯೂಡ್ ತೋರಿಸ್ದೆ ನಮ್ಮನ್ನ ನಡೆಸಿದ್ದೆ. ಈ ಮೇ ಬಿ ನಮ್ಮ ಕೆಮಿಸ್ಟ್ರಿಗಳಿಗೆ ಸದ್ಯ ನೀವಾದ್ರೂ ಹೇಳೋದ್ರಲ್ಲ ಆಟಿಟ್ಯೂಡ್ ತೋರಿಸ್ದೆ ಅಂತ. ಇಲ್ಲ, ಇವ್ರ ತಂದೆ ನಮ್ಮ ತಂದೆ ಎಲ್ಲ ನಾವು ಸುಮಾರು ವರ್ಷದ ಹಳೆ ಫ್ರೆಂಡ್ ಅಂತೆ. ನಮ್ಮ ತಂದೆ ಇವ್ರ ತಂದೆ ಎಲ್ಲ ಅದು ಅವಾಗ್ಲೇ ಲಾಸ್ಟ್ ಮೀಟಿಂಗ್ ಅಲ್ಲೇ ಗೊತ್ತಾಗಿದ್ದು. ಸೊ ಅದ್ಯಾವುದೋ ಒಂದು ಬಾಂಧವ್ಯ ಅನ್ಸತ್ತೆ ನಾವಿಬ್ರು ಸಿನಿಮಾದಲ್ಲಿ ಸಿಗಕ್ಕೆ ಹೆಲ್ಪ್ ಆಗಿದ್ದು. ಮತ್ತೆ ಬಿಚ್ಚುಗತ್ತಿ ಅಂತ ಒಂದು ಹಿಸ್ಟಾರಿಕಲ್ ಸಿನಿಮಾ ಮಾಡಿದ್ದೆ. ಸೊ ಅಷ್ಟು ಮಟ್ಟಕ್ಕೆ ಸಿನಿಮಾ ಏನೋ ಆಗತ್ತೆ ಅನ್ಕೊಂಡಿದ್ದಾಗ ಕೋವಿಡ್ ಅನ್ನೋ ಒಂದು ಪ್ರಾಬ್ಲಮ್ ಇಂದ ಅದು ಸಿನಿಮಾ ಏನೋ ಆಗ್ಲಿಲ್ಲ. ಸೊ ಎಲ್ಲ ಒಂದ್ ಕಡೆ ಲಾಕ್ ಡೌನ್ ಆಗ್ಬೇಕಾಗಿತ್ತು. ಸೊ ಅದಾದ್ಮೇಲೆ ಏನ್ ಮಾಡೋದು, ವಾಟ್ ನೆಕ್ಸ್ಟ್? ನಾನು ಕಲಾವಿದನಾಗಿ ಪ್ರೂವ್ ಆಗ್ಬೇಕಲ್ಲ. ಸೊ ಅಂತ ಟೈಮಲ್ಲಿ ಬಂದಂತ ಪಾತ್ರಗಳು, ಬೇರೆ ಬೇರೆ ಪಾತ್ರಗಳನ್ನ ಟ್ರೈ ಮಾಡಬೇಕಾಗಿತ್ತು. ಯಾಕಂದ್ರೆ ನಾನೊಂದು ಹಿಸ್ಟ್ರಿ ಲುಕ್ ಅಲ್ಲಿ ಬಂದಿದ್ದೆ. ಅದಾದ್ಮೇಲೆ ಒಂದು ಔಟ್ ಅಂಡ್ ಔಟ್ ಕಮರ್ಷಿಯಲ್ ಲುಕ್ ಇದು. ಅದಾದ್ಮೇಲೆ ಒಬ್ಬ ಕಲಾವಿದನ್ಗೆ ಇರತ್ತಲ್ಲ, ನಾನು ಬೇರೆ ಬೇರೆ ಪಾತ್ರಗಳನ್ನ ಮಾಡಬೇಕು ಅಂತ. ಅಂತ ಪಾತ್ರಗಳಲ್ಲಿ ಹುಡುಕ್ಬೇಕಾದ್ರೆ ಬಂದಂತ ಒಂದು ರಾಮನ್ ಕ್ಯಾರೆಕ್ಟರ್ ತುಂಬಾ ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿದ್ದಾರೆ.
ಸುನಿ ಅವರೇ, ಈ ಸಿನಿಮಾ 100% ನನಗೆ ನಿಮ್ಗೆ ಒಂದು ಜೀವನ ಕಟ್ಕೊಡತ್ತೆ. ನಮ್ಮ ನರಸಿಂಹಣ್ಣ ತುಂಬಾ ಚೆನ್ನಾಗತ್ತೆ. ದೇವ್ರದಿಂದ ಚೆನ್ನಾಗಾದ್ರೆ ನಮ್ಮೆಲ್ಲರಿಗೂ ಖುಷಿ, ನಮ್ಮ ಇಡೀ ಸಿನಿಮಾ ತಂಡಕ್ಕೆ ಖುಷಿ. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಟ್ರೈಲರ್ ಲಾಂಚ್ ಇವೆಂಟ್ ಆಗಿರ್ಬೋದು, ನಾನು ಅದೇ ಹೇಳದಾಗೆ ತುಂಬಾ ಒಂದಷ್ಟು ಕಂಟೆಂಟ್ಗಳಿದೆ. ಆ ಕಂಟೆಂಟ್ಗಳನ್ನೆಲ್ಲ ನೆಕ್ಸ್ಟ್ ಹೇಳ್ತಾ ಹೋಗ್ತೀವಿ. ಇನ್ನೇನು ಸದ್ಯದಲ್ಲೇ ಸಿನಿಮಾ ರಿಲೀಸ್ ಆಗತ್ತೆ. ಆಮೇಲೆ ಲಾಸ್ಟ್ ಅಲ್ಲಿ ನೋಡಿದಿರ ಅದು ರೆಸ್ಲಿಂಗ್. ಆ ರೆಸ್ಲಿಂಗ್ಗೋಸ್ಕರ ಇಡೀ ಸಿನಿಮಾದಲ್ಲಿ ಯಾವುದೋ ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಬರೋದಲ್ಲ. ಫಸ್ಟ್ ಫ್ರೇಮ್ ಇಂದ ಲಾಸ್ಟ್ ಕ್ಲೈಮ್ಯಾಕ್ಸ್ ವರ್ಗು ಈ ರೆಸ್ಲಿಂಗ್ ಬರುತ್ತೆ. ತುಂಬಾ ಅದ್ಭುತವಾಗಿ ಫೈಟ್ ನ ಮಾಡಿದ್ದಾರೆ. ಅರ್ಜುನ್ ಮಾಸ್ಟರ್, ಡಿಫರೆಂಟ್ ಆನಿ ಮಾಸ್ಟರ್ ಅಂಡ್ ಶಿವು ಮಾಸ್ಟರ್ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಯಾಕಂದ್ರೆ ಇದು ಕಮರ್ಷಿಯಲ್ ಫೈಟ್ ಗಿಂತ ಈ ರೆಸ್ಲಿಂಗ್ ಫೈಟ್ ಅನ್ನೋದು ಸಖತ್ ಮ್ಯಾನ್ ಹ್ಯಾಂಡ್ಲಿಂಗ್ ಇರುತ್ತೆ. ಸಿನಿಮಾ ಟೆಕ್ನಿಕಲ್ ತೆಗಿಯಕ್ ಆಗಲ್ಲ. ಇದು ನಾವು ತುಂಬಾನೇ ಪ್ರಾಕ್ಟೀಸ್ ಮಾಡಿ ಮಾಡಬೇಕಾಗತ್ತೆ. ಸೊ ನನಗೆ ಪ್ರಾಕ್ಟೀಸ್ ಕೊಟ್ಟಂತ ಎಲ್ಲ ರೆಸ್ಲರ್ಸು, ನನ್ನ ಜೊತೆ ಸಪೋರ್ಟ್ ಮಾಡಿದಂತ ಎಲ್ಲ ಫೈಟರ್ಸ್ಗೂ ಇಲ್ಲಿಂದಾನೇ ಧನ್ಯವಾದ ಹೇಳಕ್ ಕೇಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ನೀವೀಗ ಹಾಗೂ ಹೊಸ ವರ್ಷದ ಶುಭಾಶಯಗಳು. ಇನ್ನೊಂದು 2 ದಿವಸದಲ್ಲಿ ಸಂಕ್ರಾಂತಿ ಹಬ್ಬ ಬರ್ತಿದೆ. ಎಲ್ರಿಗೂ ಒಳ್ಳೆದಾಗಲಿ ಅಂತ ಕೇಳ್ಕೊಳ್ತೀನಿ. ಸಿನಿಮಾ ಬಗ್ಗೆ ರಾಜ್ ಬ್ರದರ್ ಬಹಳ ಹೇಳ್ಬಿಟ್ರು. ಇನ್ನ ನನ್ನ ಪಾತ್ರದ ಬಗ್ಗೆ ಹೇಳ್ಬಿಟ್ರೆ ಫುಲ್ ಕತೆ ಈಚೆ ಬಂದ್ಬಿಡುತ್ತೆ. ಬಟ್ ಒಂದಂತೂ ಸತ್ಯ, ಇವರು ಬಂದು ನನಗೆ ಕತೆ ಹೇಳಿದಾಗ ಸುನಿಲ್ ಸರ್ ಹೀರೋ ಯಾರು ಸರ್ ಅಂದೆ. ರಾಜವರ್ಧನ್ ಅವರು ಸರ್, ಅವರು ಹಾರಾಡಿದೀವಿ, ನಾವು ಹಾರಾಡಿದೀವಿ, ಇಬ್ರು ಫಸ್ಟ್ ಹೀರೋ ಸೆಕೆಂಡ್ ಹೀರೋ ತರ ಆಗ್ಬಿಡುತ್ತೆ ಸರ್, ಬೇರೆ ಏನಾದ್ರು ಶೇಡ್ ಕೊಡಿ ಅಂದೆ. ಇಲ್ಲ, ನಿಮ್ ಪಾತ್ರನೇ ಒಂದು ಡಿಫ್ರೆಂಟ್ ಶೇಡ್ ಅಲ್ಲಿ ಇದೆ, ಯು ಹ್ಯಾವ್ ಟು ಕಮ್, ಬನ್ನಿ, ಒಂದ್ಸತಿ ಆಫೀಸಲ್ಲಿ ಕೂತ್ಕೊಳ್ಳಿ, ಹೇಳ್ತೀನಿ, ಒಂದ್ಸತಿ ರೀಡಿಂಗ್ ಕೊಡ್ತೀನಿ ಅಂದ್ರು. ರೀಡಿಂಗ್ ಕೊಟ್ಟಾಗ ನಾನು ಅವಾಗ ಕೇಳ್ಕೊಂಡೆ, ಸರ್ ಸ್ವಲ್ಪ ಸಣ್ಣ ಆಗ್ಬಿಟ್ಟು ಸ್ವಲ್ಪ ಸ್ಲಿಮ್ ಆಗಿ, ಯಾಕಂದ್ರೆ ಇನ್ಶರ್ಟ್ ಎಲ್ಲ ಮಾಡಬೇಕು, ಔಟ್ ಶರ್ಟ್ ಮಾಡಂಗಿದ್ರೆ ಹೆಂಗೋ ಒಂದು ಮಾಡ್ಕೊಂಡ್ಬಿಡ್ಬೋದು. ಬಟ್ ಅದಕ್ಕೆ ಅಂತ ಒಂದ್ ಸ್ವಲ್ಪ ವರ್ಕೌಟ್ ಮಾಡಿ ಸ್ಲಿಮ್ ಮಾಡಿ ಹೇಗೇನ್ ಐ ಡಿಡ್, ಅದೊಂದು ತುಂಬಾ ವರ್ಕೌಟ್ ಆಯ್ತು. ನೀವು ಸೀನಿಯರ್ ಅಂದಿ ಯಾವ ಸೀನಿಯರ್ ಅನ್ಸ್ಬಿಟ್ಟಿದೆ. ಎನಿವೇಸ್, ಬಟ್ ಗುಡ್. 18 ವರ್ಷ ಆಯ್ತು ನಾನು ಇಂಡಸ್ಟ್ರಿಗೆ ಬಂದು. ಬಟ್ ಮುಂಚೆನೂ ಹೇಳ್ಕೊಂಡ್ ಬರ್ತಾ ಇದ್ದೆ, ಕಲಾವಿದನಾಗ ಬಂದಿದ್ದೀನಿ ಅಷ್ಟೇ, ನಾಯಕ ನಟನೆ ಆಗ್ಬೇಕು ಅಥವಾ ಮತ್ತೊಂದಾಗ್ಬೇಕು ಅಂತ ಏನಿಲ್ಲ. ಇನ್ನೊಂದು ತುಂಬಾ ಆಟಿಟ್ಯೂಡ್ ಅಂದ್ಕೊಂಡ್ಬಿಟ್ಟಿದ್ದಾರೆ. ಯಾಕಂದ್ರೆ ನಮ್ ವಾಯ್ಸ್ ಆತರ ಇದೆ, ದಯವಿಟ್ಟು ಅದನ್ನ ಎಷ್ಟೇ ಸ್ವೀಟ್ ಆಗಿ ಮಾಡ್ಕೋಬೇಕು ಅಂದ್ರೂ ವಾಯ್ಸ್ ಬರಲ್ಲ, ಆಮೇಲೆ ಪದಗಳು ನುಂಗ್ಕೊಂಡ್ಬಿಡ್ತಾ ನೋಡೋದಿರುತ್ತ. ಓಕೆ, ಬ್ಯಾಕ್ ಟು ಸಿನಿಮಾ ಪ್ರೊಡ್ಯೂಸರ್ ಬಗ್ಗೆ ಹೇಳಲೇಬೇಕು. ಪಕ್ಕಾ ಕಮರ್ಷಿಯಲ್ ಸಿನಿಮಾ ಮಾಡಬೇಕು ಅಂತಾನೆ ಈ ಸಿನಿಮಾ ನಾವು ಸ್ಟಾರ್ಟ್ ಮಾಡಿರೋದು. ಎಂತಿಗೆ ಅಂದ್ರೆ ನಾವು ಪ್ರತಿನಿತ್ಯ ಅವ್ರ ಥ್ಯಾಂಕ್ಸ್ ಎಂತ ಕೇಳಬೇಕು ಅಂದ್ರೆ, ಎಷ್ಟೋ ಸಿನಿಮಾಗಳು ನಾವು ಕೆಲಸ ಮಾಡಿದೀವಿ. ಸೆಕೆಂಡ್ ಡೇ ಅಷ್ಟರಲ್ಲಿ ನಿಮ್ ಪೇಮೆಂಟ್ ಕ್ಲಿಯರ್ ಆಗಿರುತ್ತೆ. ಫಸ್ಟ್ ಒಬ್ಬ ನಿರ್ಮಾಪಕರು ನಾವು ತುಂಬಾ ಹರಿಸ್ಬೇಕು, ಅಥವಾ ಯಾರೇ ಟೆಕ್ನಿಷಿಯನ್ಸ್ ಆಗ್ಲಿ, ಯಾರೇ ಆಗ್ಲಿ, ಒಂದು ಮನಸ್ಸಿಂದ ಹರಿಸ್ಬೇಕು ಅಂದ್ರೆ ತನ್ನ ಕೆಲಸ ಮಾಡೋದಕ್ಕೆ ತನ್ನ ಸಂಬಳ ಬಂದಾಗ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅದ್ರಲ್ಲಿ ಮಾತ್ರ ನೀವು ಪರ್ಫೆಕ್ಟ್. ಹೇಳ್ಕೊಂಡು ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಈ ಪ್ರೊಡಕ್ಷನ್ ಅಲ್ಲಿ ಮತ್ತೊಮ್ಮೆ ನಾವು ಕೆಲಸ ರಾಜೇಶ್ ಸರ್ ಹೇಳಿದ್ರು, ದಯವಿಟ್ಟು ಸರ್ ಈ ಸಿನಿಮಾ ಹಿಟ್ ಆಗುತ್ತೆ, ಬಿಸ್ನೆಸ್ ಅಂತೂ ಚೆನ್ನಾಗುತ್ತೆ. ಯಾಕಂದ್ರೆ ಕಾಟೇರ ಡಿ ಬಾಸ್ ಅವ್ರ ಸಿನಿಮಾ ಈ ವರ್ಷ ಹಿಟ್ ಆಗಿದೆ. ಸೊ ಆರಡಿಯವರ ಸಿನಿಮಾಗಳು ಎಲ್ಲ ಹಿಟ್ ಆಗ್ಲಿ ಅಂತ ಕೇಳ್ಕೊಳ್ತೀನಿ. ಅದ್ರ ಜೊತೆ ನಮ್ದು ಇರುತ್ತಲ್ಲ, ಒಳಗಡೆ ಸೇರ್ಕೊಳ್ಬಹುದು ಆರಡಿ ಅಂದಾಗ. ಸೊ ಎಲ್ಲರೂ ಸಿನಿಮಾ ಒಳ್ಳೇದಾಗ್ಬೇಕು. ಅಗೇನ್ ಮನೋಮೂರ್ತಿ ಸರ್, ಐ ವಾಸ್ ನನ್ನ ಗೆಸ್ಸು ಮಾಡಲಿಲ್ಲ, ನೀವು ನೀವು ನಾನು ಬಂದು ರೆಕಗ್ನೈಸ್ ಮಾಡಿ ಹೇಳ್ತೀರಾ ಅಂತ. ಬಟ್ ಬಂದು ನೀವು ಹೇಳಿದಾಗ ಐ ಫೆಲ್ಟ್ ಸೋ ಹ್ಯಾಪಿ. ಅಂದ್ರೆ ನಿಮ್ಮ ಪಾತ್ರನ ಬಹಳ ಅದ್ಭುತವಾಗಿ ಸ್ಲಿಮ್ ಆಗಿ ನೀಟಾಗಿ ಮಾಡಿದಿರಲ್ಲ, ವರ್ಕೌಟ್ ಮಾಡಿದಿರ ಅಂದ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ದಟ್ಸ್ ಅನ್ ಆರ್ಟಿಸ್ಟ್ಗೆ ಅದೊಂದು ಉತ್ತೇಜನ ಕೊಡುತ್ತೆ ಪ್ರತಿ ಬಾರಿ ಅದ್ರ ಹೇಳಿದಾಗ. ಹಾಗೆ ಬ್ರದರ್ ರಾಜ್ ಬಗ್ಗೆ ಹೇಳಬೇಕು ಅಂದ್ರೆ, ತುಂಬಾ ಕಷ್ಟ ಬಿದ್ದಿದ್ದಾರೆ. ಎಷ್ಟೋ ಸತಿ ನೋಡ್ತಿದ್ದೆ, ಫೈಟ್ ಸೀನ, ಕುಸ್ತಿ ಸೀನ ಮುಗಿಸ್ಕೊಂಡ್ ಬಂದಿದ್ರು ಇದರಿಂದ, ಮೈಸೂರಿಂದ. ಅಗೇನ್ ಬ್ಯಾಕ್ ಟು ಬ್ಯಾಕ್ ಆಕ್ಷನ್ ಹಾಕ್ಬಿಟ್ಟಿದ್ರು. ಇವ್ರಿಗೆ ನಾನು ಹೇಳ್ಕೊಡ್ತಾ ಇದ್ದೆ, ಬ್ಯಾಕ್ ಟು ಬ್ಯಾಕ್ ಆಕ್ಷನ್ ಹಾಕೊಂಬೇಡಿ, ಆಕ್ಷನ್ ಹೀರೋಗಳು ತುಂಬಾ ಹೊಡೆತ ಬಿದ್ದಿರುತ್ತೆ ಒಂದ್ ಫೈಟ್ ಅಲ್ಲಿ. ಯಾಕಂದ್ರೆ ನಾವು ಹೇಳ್ಕೊಳೋದಕ್ಕಾಗಲ್ಲ. ಇವರು ಕುಂಟ್ಕೊಂಡು ಪಾಪ ಶೋಲ್ಡರ್ ಎಲ್ಲ, he was suffering too much.
ಅದ್ರ ಜೊತೆಗೆ ಫ್ರೇಮ್ ಟು ಫ್ರೇಮ್ ಹೇಗಿದೆ ಅಂದ್ರೆ ಒಂದು ಅರ್ಧ ಸಿನಿಮಾ ಮೈ ತೋರಿಸ್ಕೊಂಡೇ ಇದ್ದಾರೆ. ಬನೀನಲ್ಲಿರ್ಬೋದು ಅಥವಾ ಐ ಮೀನ್ ಟು ಸೇ ಹಾಫ್ ಅಲ್ಲಿ ಇರ್ಬೋದು ಅಥವಾ ಫುಲ್ ಅಲ್ಲಿ ಇರ್ಬೋದು ತೋರಿಸ್ತಾನೆ ಇದ್ರೆ. ಯಾಕಂದ್ರೆ ಆ ಕ್ಯಾರೆಕ್ಟರ್ ಹತ್ರ ಇದೆ ಮದ ಗಜ. ಸೊ ಗಜರಾಮ. ಸೊ ಸಾರಿ ಸರ್, ಒಟ್ನಲ್ಲಿ ಗಜ ಅಂತ ಇದೆಯಲ್ಲ ಸರ್, ಗಜ ಎಲ್ಲ ಇಟ್ಟಾಗಿದೆ, ಗಜ ಸೇರಿಸಿದೀನಿ. ಜೊತೆ ಈ ಸತಿ 22ನೇ ತಾರೀಕು ನಮ್ಮ ರಾಮ ಅವ್ರದ ಇದು ಉದ್ಘಾಟನೆ ಮಾಡ್ತಿದ್ದಾರೆ. ಗಜರಾಮಗೂ ಹಂಗೆ ಒಳ್ಳೆದಲ್ಲಿ ಅಂತ ಕೇಳ್ಕೊಂಬಿಡಲ್ಲ ಇಲ್ಲಿಂದಾನೆ. ಸೊ ತುಂಬಾ ವರ್ಕೌಟ್ ಮಾಡ್ತಿದ್ರು. ತುಂಬಾ ನಾವು ಫೈಟ್ ಮಾಡ್ಬೇಕಂದ್ರೂ ನನ್ನನ್ನ ಲಾಸ್ಟ್ ಸೀನ್ ಅಲ್ಲಿ ಎತ್ಕೊಂಡು ಹೋಗ್ತಾರೆ. ಎತ್ಕೊಂಡು ಹೋಗ್ಬೇಕಾದ್ರೆ ಹೇಳ್ತಿದ್ದೆ ಬ್ರದರ್ ತುಂಬಾ ಕಷ್ಟ ಆಗುತ್ತೆ ಅಂತ. ಪಾಪ ಅವರು ಶೋಲ್ಡರ್ ತುಂಬಾ ಡಿಸ್ಲೊಕೇಟ್ ರೇಂಜ್ವರೆಗೂ ಡ್ಯಾಮೇಜ್ ಆಗಿತ್ತು. ಬಟ್ ನಿಮ್ಮ ಹಾರ್ಡ್ ವರ್ಕ್ ಗ್ಯಾರಂಟಿ ಪೇ ಆಗುತ್ತೆ. ಇದಕ್ಕೆ ನಿಮ್ಗೆ ಒಂದು ಸಕ್ಸಸ್ ಸಿಗ್ಲೇಬೇಕು ಅಂತ ದೇವ್ರು ಕೇಳ್ಕೊಳ್ತೀನಿ ನಾನು ರಾಘವೇಂದ್ರ ಸ್ವಾಮಿಯಲ್ಲಿ. ಯಾಕಂದ್ರೆ ಪ್ರೊಡಕ್ಷನ್ ಅಷ್ಟೇ ಚೆನ್ನಾಗಿದೆ, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅದ್ಭುತವಾಗಿದೆ, ನಟರು ಅದ್ಭುತವಾಗಿದ್ದೀವಿ, ನಾನು ಸೇರಿಸ್ಕೊಬಿಡ್ತಾ ಇದ್ದೀನಿ. ಮತ್ತೆ ಹೀರೋಯಿನ್ ಅವ್ರ ಬಗ್ಗೆ ಹೇಳ್ಬೇಕು, ಇಸ್ ವೆರಿ ಸ್ವೀಟ್. ಸಾಂಗು ಒಂದೆರಡು ಕಿತ್ತಾಡೋ ಸೀನ್ ಅಲ್ಲಿ ಬ್ರದರ್ ಜೊತೆ ಇದ್ರೆ, ಮಿಕ್ಕಿದ ಸೀನ್ ಅಲ್ಲ ನನ್ನ ಜೊತೆನೇ ಆಲ್ಮೋಸ್ಟ್ ಜೊತೆಲೇ ಇರ್ತೀವಿ ಪೇರಲ್ಲಿ. ಬಿಕಾಸ್ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಆಲ್ರೆಡಿ ಕತೆ ಹತ್ರ ಬರ್ತಾ ಇದ್ದೀನಿ ನಾನು. ವೆರಿ ನೈಸ್, ವೆರಿ ಸ್ವೀಟ್. ನಿಮ್ಗೂ ಕಂಗ್ರ್ಯಾಚುಲೇಷನ್ಸ್. ವೆಡ್ಡಿಂಗ್ ಆಯ್ತು ನಿಮ್ಗೂ ಕೂಡ, ನನಗೂ ಕಂಗ್ರ್ಯಾಚುಲೇಷನ್ಸ್, ನನಗೂ ವೆಡ್ಡಿಂಗ್ ಆಗಿದೆ. ನೆಕ್ಸ್ಟ್ ನಮ್ ಸುನೀಲ್ ಸರ್, ನಿಜವಾಗ್ಲೂ ನಾನು ಶೂಟಿಂಗ್ ಮಾಡ್ಬೇಕಂದ್ರೂ ನಾನು ಹೇಳ್ತಿದ್ದೆ ಯಾರಿಗೆ, ಬ್ರದರ್ಗೆ, ಬೇಜಾರು ಮಾಡ್ಕೊಂಬೇಡಿ ಡೈರೆಕ್ಟ್ರೆ, ಇವ್ರು ನೋಡಿದ್ರೆ ಕಮರ್ಷಿಯಲ್ ಸಿನಿಮಾ ಮಾಡ್ತೀರೇನ್ರಿ ಅಂತ. ಬಟ್ ಈಸ್ ಆಟಿಟ್ಯೂಡ್ ಅಂದ್ರೆ ಎಡಿಟಿಂಗ್ ಸೆನ್ಸ್ ಅದ್ಭುತವಾಗಿದೆ. ಎಷ್ಟು ಮೆಟೀರಿಯಲ್ ಬೇಕು, ಪಾತ್ರ ಎಷ್ಟು ಕೆಲಸ ಮಾಡಿಸ್ಕೊಳ್ಬೇಕು ಅಷ್ಟು ಅದ್ಭುತ ಗೊತ್ತು. ನಾವೇನೋ ಸ್ವಲ್ಪ ಜಾಸ್ತಿ ಕೊಡಕ್ ಹೋದಾಗ ಬೇಡ ಸರ್, ಸಾಕು ಸರ್, ಇಷ್ಟು ನಮ್ಗೆ ಸಿಕ್ತು ಸರ್ ಅನ್ನೋರು. ನಮ್ಗೆ ಆಕ್ಷನ್ ಸಿನಿಮಾ ಮಾಡಿ ಓವರ್ ಆಗಿ ಕೋಟಿ ಅಭ್ಯಾಸ ಅಲ್ಲ. ಯಾದ್ರಿ ಸ್ವಾಮಿ ಏನ್ ಕಮರ್ಷಿಯಲ್ ಸಿನಿಮಾ ಮಾಡ್ತಿದ್ರು ಅಂತ. ಬಟ್ ಟೀಸರ್ ನೋಡಿದ್ಮೇಲೆ ಅದ್ಭುತ ಸರ್. ನಮ್ಗೆ ಹೆಂಗೆ ಅಂದ್ರೆ ಒನ್ ಟೈಮ್ ಡಿ ಬಾಸ್ ಕಲಸಿ ಪಾಳ್ಯ ಆ ರೇಂಜ್ ಟೀಸರ್ ನೋಡಿದಂಗೆ ಅನ್ನಿಸ್ತು. ಪಕ್ಕ ಔಟ್ ಅಂಡ್ ಔಟ್ ಕಮರ್ಷಿಯಲ್. ಒಬ್ಬ ನಾಯಕ ನಟರಿಗೆ ಏನ್ ಬೇಕು, ಆ ಪಾತ್ರಗಳಿಗೆ ಹೇಗೆ ಯೂಸ್ ಮಾಡ್ಕೊಳ್ಬೇಕು, ಐಟಮ್ ಸಾಂಗ್ ಯಾರನ್ನ ಉಪಯೋಗಿಸ್ಕೊಳ್ಬೇಕು, ಅದು ಹೇಗೆ ಐಟ್ ಪಡ್ಕೊಬೇಕು, ಅದ್ಭುತ ಬಿಡಿ ಸರ್ ನೀವು. ಇದರಲ್ಲೇ ಗೊತ್ತಾಗುತ್ತೆ ನಿಮ್ ಸರ್ವೈವಲ್ ಭಯಂಕರ ಇದೆ ಅಂತ. ದಯವಿಟ್ಟು ಹಿಂದೆಗಡೆ ಇರ್ತೀವಿ, ಬಿಟ್ಟಿಗಿಟ್ಟು ಹೋಗ್ಬಿಟ್ಟಿರ. ಅಂಡ್ ಚಂದ್ರಣ್ಣ, ಕ್ಯಾಮರಾಮನ್ ಚಂದ್ರಣ್ಣ ಅವ್ರ ಬಗ್ಗೆ ಯಾರು ಮಾತಾಡೋದಕ್ಕಿಂತ ಕೆಲಸ. ಸೆಕೆಂಡ್ ಮೂವಿ, ಸೊ ಇಂಡಸ್ಟ್ರಿಗೆ ನಾನು ತುಂಬಾನೇ ಹೊಸಬ್ಳು. ಫಸ್ಟ್ ಮೂವಿ ಲೈಕ್ ರಿಷಬ್ ಸರ್ ಅವ್ರದ್ರ ಜೊತೆ ಮಾಡಿರೋದು ನಾನು ತುಂಬಾನೇ ಲಕ್ಕಿ ಅಂತ ಹೇಳ್ಬೋದು. ಹರಿಕತೆ ಎಲ್ಲ ಗಿರಿಕತೆ ಲೈಕ್ ನಂದು ಬ್ಯೂಟಿಫುಲ್ ಜರ್ನಿ ಆಗಿತ್ತು. ಸೊ ಸೆಕೆಂಡ್ ಮೂವಿ ಬಂದಾಗ ನಮ್ ಸುನಿಲ್ ಸರ್ ಸ್ಟೋರಿ ಎಲ್ಲ ನರೇಟ್ ಮಾಡಿದಾಗ ಲೈಕ್ ಅಷ್ಟೇನ್ ನನ್ಗೆ ಗೊತ್ತಿತ್ತಿಲ್ಲ ಲೈಕ್, ಬಟ್ ಸ್ಟೋರಿ ಮೇಲೆ ಫುಲ್ ಐ ವಾಸ್ ಫಿದಾ ಆನ್ ದ ಸ್ಟೋರಿ. ಮತ್ತೆ ಜರ್ನಿ ಸ್ಟಾರ್ಟ್ ಆಯ್ತು. ಜರ್ನಿ ಎಂಡಿಂಗ್ ಟೈಮ್ ಅಲ್ಲಿ ಸ್ವಲ್ಪ ಬೇಜಾರಾಗಕ್ಕೂ ಸ್ಟಾರ್ಟ್ ಆಯ್ತು, ಬಿಕಾಸ್ ಇಟ್ ವಾಸ್ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಸೊ ನನ್ಗೆ ಪ್ರೊಡಕ್ಷನ್ ಹೌಸ್ ಇಂದ ಇಟ್ಬಿಟ್ಟು ಎಲ್ಲರೂ ಅಷ್ಟೇ ತುಂಬಾನೇ ಕಂಫರ್ಟ್ ಕೊಟ್ಟಿದ್ದಾರೆ. ಎಂಟೈರ್ ಟೀಮ್ ನನ್ಗೆ ಸಪೋರ್ಟ್ ಮಾಡಿದ್ದಾರೆ, ಎಲ್ಲಾ ರೀತಿಯಲ್ಲೂ ಸಪೋರ್ಟ್ ಮಾಡಿದ್ದಾರೆ. ಸೊ ನನ್ಗೆ ಲೈಕ್ ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇರ್ಬೇಕು ಅಂತ ಕೇಳ್ಕೊಳ್ತೀನಿ. ಪ್ಲಸ್ ಈ ಟೀಸರ್ ನೋಡ್ಬಿಟ್ಟು ತುಂಬಾನೇ ಖುಷಿ ಆಗ್ತಾ ಇದೆ, ಪಾಸಿಟಿವ್ ಎನರ್ಜಿ ಬರ್ತಾ ಇದೆ. ಸೊ ನಮ್ ಡೈರೆಕ್ಟರ್ ಅಂತೂ ಆಲ್ರೆಡಿ ನನ್ನ ಫೇವ್ರೆಟ್ ಡೈರೆಕ್ಟರ್ ಆಗ್ಬಿಟ್ಟಿದ್ದಾರೆ. ಬಿಕಾಸ್ ಸ್ಟಾರ್ಟಿಂಗ್ ಇಂದಾನೇ ಅಷ್ಟೇ ತುಂಬಾ ಕಂಫರ್ಟೇಬಲ್ ಅವ್ರ ಜೊತೆ. ನನ್ಗೆ ಭಯ ಆಗ್ತಾ ಇತ್ತು ಹೆಂಗೆ ಲೈಕ್ ಸೆಕೆಂಡ್ ಮೂವಿ ಹೆಂಗೆ ಆಗುತ್ತೋ ಅಂತ. ಸೊ ಇದು ಬೆಸ್ಟ್ ಮೆಮೊರಿ ಅಂತ ಹೇಳ್ಬೋದು. ಸೊ ಐ ಬಿ ವೆರಿ ಹ್ಯಾಪಿ ನನ್ಗೆ ಈ ತರ ಟೀಮ್ ಬರ್ತಾ ಇದ್ರೆ. ಸೊ ಥ್ಯಾಂಕ್ ಯು ಸೋ ಮಚ್ ಎಂಟೈರ್ ಟೀಮ್.